ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕುಕ್ ವಿತ್ SRಗೆ ಸ್ವಾಗತ. ನಾನಿವತ್ತು ಗರಿಗರಿಯಾದ ನಿಪ್ಪಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮನೆಯಲ್ಲಿ ನೀವು ಗರಿಗರಿಯಾಗಿ ನಿಪ್ಪಟ್ಟನ್ನು ಮಾಡ್ಕೊಳ್ಬೋದು. ರೆಸಿಪಿ ನೋಡೋದಕ್ಕಿಂತ ಮುಂಚೆ ಯಾರಾದರೂ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈಗ ರೆಸಿಪಿ ಹೇಗೆ ಮಾಡೋಂತ ನೋಡೋ ಬನ್ನಿ. ನಾನಿಲ್ಲಿ ಮೆಜರಿಂಗ್ ಕಪ್ಪಲ್ಲಿ 1 ಕಪ್ ಮೈದಾ ಹಿಟ್ಟು, ಮೆಜರಿಂಗ್ ಕಪ್ಪಲ್ಲಿ 1/4 ಕಪ್ಪು ಹುರಿದಿರೋ ಶೇಂಗಾ ಬೀಜ, 1/4 ಕಪ್ಪು ಪುಟಾಣಿ ಅಥವಾ ಹುರಿಗಡಲೆ, 1 ಟೇಬಲ್ ಚಮಚ ಬಿಳಿ ಎಳ್ಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಚಮಚ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರಿಬೇವು, ಹಾಗೆ 1 ಚಮಚ ತುಪ್ಪ ಮತ್ತು ಕರಿಲಿಕ್ಕೆ ಎಣ್ಣೆಯನ್ನು ತಗೊಂಡಿದ್ದೀನಿ. ಫಸ್ಟಿಗೆ ನಾವು ಮಿಕ್ಸಿ ಜಾರಿಗೆ ಶೇಂಗಾ ಬೀಜ ಮತ್ತು ಹುರಿಗಡಲೆಯನ್ನು ಹಾಕಿ ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು. ನಂತರ ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟಿಗೆ ನಾನಿಲ್ಲಿ ಅಕ್ಕಿ ಹಿಟ್ಟು, ನಂತರ ಪುಡಿ ಮಾಡಿ ಇಟ್ಕೊಂಡಂಥ ಹುರಿಗಡಲೆ ಮತ್ತು ಶೇಂಗಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಬಿಳಿ ಎಳ್ಳು, ಕೊತ್ತಂಬರಿ ಸೊಪ್ಪು, ಕರಿಬೇವು, ನಂತರ 1 ಚಮಚ ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಫಸ್ಟ್ ನಾವು ಡ್ರೈ ಆಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ನೀರನ್ನು ಸೇರಿಸಿ ಕಲಿಸ್ಕೊಳ್ಬೇಕು. ನಾನಿಲ್ಲಿ ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ತಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ 1 ಕಪ್ಪು ನೀರನ್ನು ತಗೊಂಡಿದ್ದೀನಿ. ಎಷ್ಟು ನೀರು ಬೇಕಾಗ್ತದೆ ಅಂತ ನೋಡಿಕೊಳ್ಳುವ. ಫುಲ್ ಒಂದೇ ಸಲ ಹಾಕ್ಕೊಂಡು ಕಲಿಸ್ಕೊಳ್ಬೇಡಿ, ಸ್ವಲ್ಪವೇ ಹಾಕಿ ನಿಧಾನಕ್ಕೆ ಕಲಿಸ್ಕೊಳ್ಳಿ. ನಾವು ನಿಪ್ಪಟ್ಟು ಮಾಡಬೇಕಾದ್ರೆ ಹಿಟ್ಟು ಯಾವ ಥರ ಕಲಿಸ್ಕೊಳ್ತೇವೆ ಅದರ ಮೇಲೆ ನಿಪ್ಪಟ್ಟು ಹೇಗಾಗ್ತದೆ ಅಂತ ಡಿಪೆಂಡ್ ಆಗ್ತದೆ. ಇದೀಗ ಕಲಿಸ್ಕೊಂಡಿದೆ ನೋಡಿ. ಸ್ವಲ್ಪ ಹಿಟ್ಟು ಗಟ್ಟಿ ಇದೆ ಅಂತ ಅನಿಸಿತು. ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. 1 ಕಪ್ಪಲ್ಲಿ 3/4 ಕಪ್ ನಾನು ನೀರನ್ನು ತಗೊಂಡಿದ್ದೀನಿ. 1/4 ಕಪ್ ಹಾಗೆ ಬಿಟ್ಟಿದ್ದೀನಿ. ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು. ನಾವು ಚೆನ್ನಾಗಿ ನಾದ್ಕೊಂಡ್ರಷ್ಟೇ ನಿಪ್ಪಟ್ಟು ಚೆನ್ನಾಗಿ ಬರ್ತದೆ. ಹಿಟ್ಟು ಪೂರಿ ಹಿಟ್ಟಿನಷ್ಟು ಗಟ್ಟಿನೂ ಆಗಬಾರ್ದು, ಚಪಾತಿ ಹಿಟ್ಟಿನಷ್ಟು ಮೆದುವೂ ಆಗಬಾರ್ದು, ಮೀಡಿಯಮ್ ಆಗಿ ಇರಬೇಕು. ಚೆನ್ನಾಗಿ ನಾದ್ಕೊಂಡ ನಂತರ ನೀವು ಸಣ್ಣ ಪೋರ್ಷನ್ ಹಿಟ್ಟನ್ನು ತಗೊಂಡು ಕೈಯಲ್ಲೇ ನಿಪ್ಪಟ್ಟನ್ನು ತಟ್ಕೊಳ್ಬೋದು. ನಿಮಗೆ ಈ ಥರ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತಾದರೆ ನೀವು ಪ್ರೆಸ್ಸಿಂಗ್ ಮಾಡ್ಕೊಳ್ಬೋದು. ಪೂರಿ ಪ್ರೆಸ್ ಮಾಡೋದ್ರಲ್ಲಿ ಸಹ ಮಾಡ್ಕೊಳ್ಬೋದು, ಅಥವಾ ದೊಡ್ಡ ಉಂಡೆಗಳನ್ನಾಗಿ ಮಾಡಿಕೊಂಡು ಚಪಾತಿ ಹಿಟ್ಟು ಲಟ್ಸೋ ಥರ ಲಟ್ಟಿಸಿ ರೌಂಡ್ ಶೇಪಿಗೆ ಕಟ್ ಮಾಡ್ಕೊಳ್ಬೋದು. ನಾನು ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದೀಗ ಆಗಿದೆ ನೋಡಿ, ಉಂಡೆ ಮಾಡಿಕೊಂಡು. ಈಗ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೆ ಮೊದಲೇ. ಇದನ್ನು ನಾವು ಬಿಸಿ ಇರಬೇಕು ಎಣ್ಣೆ. ಒಂದನ್ನು ಹಾಕಿ ಒಂದು ಮೇಲೆ ಬಂದ ನಂತರ ಇನ್ನೊಂದು ನಿಪ್ಪಟ್ಟನ್ನು ಹಾಕಿ, ನಾನು ಸಣ್ಣ ಬಾಣಲೆ ಇಟ್ಕೊಂಡ ಕಾರಣ ಎರಡೆರಡೇ ನಿಪ್ಪಟ್ಟನ್ನು ಕರಿತಾ ಇದ್ದೀನಿ. ಇದು ಗುಳ್ಳೆ ಬರೋದು ಫುಲ್ ಸ್ಟಾಪ್ ಆಗಬೇಕು. ಅಷ್ಟೋ ತನಕ ನಾವು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇದೀಗ ಆಗಿದೆ ನೋಡಿ. ಇದನ್ನು ನಾನು ತಗೊಳ್ತಾ ಇದ್ದೀನಿ. ನೀವು ತುಂಬ ಎಕ್ಸ್ಪರ್ಟ್ ಅಂತಾದರೆ 3-4 ಕೂಡ ಹಾಕ್ಕೊಂಡು ಕರ್ಕೊಳ್ಬೋದು. ಇದೀಗ ರೆಡಿ ಆಗಿದೆ ನಿಪ್ಪಟ್ಟು. ನಾನು 1 ಕಪ್ಪಲ್ಲಿ 25 ನಿಪ್ಪಟ್ಟು ಮಾಡ್ಕೊಂಡಿದ್ದೇನೆ. ಯಾರಿಗೆಲ್ಲ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.